ರೈತರ ಜಮೀನಿನಲ್ಲಿ ರೈತರ ಸಮ್ಮುಖದಲ್ಲಿ ಜಿಪಿಎಸ್ ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ಮುಖ್ಯ ಬೆಳೆಗಳನ್ನು ನೋಂದಣಿ ಮಾಡುವುದರಿಂದ ಯಾವುದೇ ಅವ್ಯವಹಾರಗಳು ನಡೆಯುವುದಿಲ್ಲ ಅಂತ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ಅಭಿಪ್ರಾಯಪಟ್ಟರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಾತನಾಡಿದ ಅವರು, ಕೃಷಿ ಇಲಾಖೆಯಿಂದ ಮುಂಗಾರು ಮತ್ತು ಹಿಂಗಾರು ಬೆಳೆ ಸರ್ವೆ ನಡೆಸ್ತಾ ಇದ್ದು ಅದು ಸಮಂಜಸವಾಗಿಲ್ಲ ಅಂತ ಹಲವಾರು ರೈತರುಗಳು ಆರೋಪ ಮಾಡಿದ್ದಾರೆ. ಸರ್ವೆ ಮಾಡುವವರು ಜಮೀನುಗಳಿಗೆ ತೆರಳದೆ ಬೆಳೆಯನ್ನ ಪರಿಶೀಲಿಸದೆ ಅಕ್ಕಪಕ್ಕದ ಜಮೀನುಗಳವರನ್ನ ಕೇಳಿ ನೋಂದಣಿ ಮಾಡುತ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಸರಿಯಾಗಿ ಕ್ರಮವಾಗಿ ರೈತರ ಜಮೀನಿನಲ್ಲಿ ರೈತರ ಸಮ್ಮುಖದಲ್ಲಿ ಜಿಪಿಎಸ್ ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ನೋಂದಣಿ ಮಾಡುವುದರಿಂದ ಯಾವುದೇ ಅವ್ಯವಹಾರಗಳು ನಡೆಯುವುದಿಲ್ಲ. ಹಾಗೆಯೇ ಮುಖ್ಯ ಬೆಳೆಗಳನ್ನು ನೋಂದಾಯಿಸಿ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ. ಮುಂದೆ ಬೆಳೆ ಸರ್ವೆ ಮಾಡುವಾಗ ರೈತ ಬೆಳೆದಿರುವ ಬೆಳೆಯನ್ನ ನೋಂದಾಯಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ. ಬೆಲೆ ಸರ್ವೆಯಲ್ಲಿ ತಪ್ಪಾಗಿ ನಮೂದಿಸಿ ನೆಫೆಡ್ಗೆ ಬೆಳೆದ ಬೆಳೆಗಳನ್ನು ಮಾರುವ ಹೊತ್ತಿನಲ್ಲಿ ಹಾಗೂ ಕೃಷಿ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಕೊಳ್ಳುವಾಗ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಅದು ಆಗದಂತೆ ನೋಡಿಕೊಳ್ಳಿ ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಸರ್ವೆ ಮಾಡುವಾಗ ರೈತರ ಮುಂದೆ ನಿಲ್ಲಿಸಿಕೊಂಡು ನೋಂದಾಯಿಸಿ ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ಆರಂಭಿಸುವುದಕ್ಕೂ ಮುನ್ನ ರೈತರ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ಪಡೆಯಿರಿ ಅಂತ ಒತ್ತಾಯ ಮಾಡಿ ಬೆಳೆ ಸರ್ವೆ ಮಾಡುವ ವ್ಯಕ್ತಿಗಳಿಂದ ಸರಿಯಾದ ಕ್ರಮವನ್ನು ಅನುಸರಿಸಲು ತರಬೇತಿ ನೀಡಿ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಅಂತ ತಹಶೀಲ್ದಾರ್ಗೆ ಒತ್ತಾಯ ಮಾಡಿ ರೈತರಿಗೆ ಅನುಕೂಲವಾಗುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರ ಹೋರಾಟವನ್ನು ಮಾಡಲಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಗೌರವಾಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷ ಗಂಗಾಧರಯ್ಯ, ಕಾರ್ಯದರ್ಶಿ ವಿಜಯಕುಮಾರ್, ತಾಲೂಕು ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ಘಟ್ಟ, ಸಿದ್ದಲಿಂಗಪ್ಪ, ರಾಜಣ್ಣ ಬಸ್ತಿಹಳ್ಳಿ, ಉಮೇಶ್ ಮಂಜಣ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ರೈತ ನಿಲ್ಲಿಸಿಕೊಂಡು ನೀವು ಅಧಿಕಾರಿಗಳು ಮುಂದಾಗಿ ಅವರಿಗೆ ಸೂಚನೆ ಕೊಡಿ. ಆ ಭಾಗದ ಆ ಜಮೀನಿನ ರೈತನ ನಿಲ್ಲಿಸ್ಕೊಂಡು ಜಿಪಿಎಸ್ ಮಾಡಬಹುದು. ಎಲ್ಲೋ ಯಾವುದೋ ದುಡ್ಡಿಗೋ ಕಾಸಿಗೋ ಆಸೆ ಬಿದ್ದು ಯಾವುದೋ ರೀತಿ ಯಾರು ಹೇಳಿದಂತೆಲ್ಲ ಫೀಡ್ ಮಾಡೋದು ದಯವಿಟ್ಟು ನಾವು ನಮ್ಮ ADA ಅವರಿಗೂ ಕೂಡ ಹೇಳ್ತೀವಿ, ತಾಲೂಕು ದಂಡಾಧಿಕಾರಿಗಳಿಗೂ ಹೇಳ್ತೀವಿ. ಇದನ್ನ ಒಂದು ಮೀಟಿಂಗ್ ಕರೆದು ಆ ನಿಲುವನ್ನ ಏನ್ ಇದೈತೆ ರೈತ ಸಂಘ ಈಗ ಕೋರಿಕೆ ಇಟ್ಟೈತೆ, ಈ ಬೇಡಿಕೆಗೆ ನೀವು GPS ಸ್ಟಾರ್ಟ್ ಮಾಡ್ತೀರಾ, ಮುಂದಿನ ವಾರದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಕರೀರಿ. ಆ ಯಾರು GPSಗೆ ಕಳಿಸ್ತೀರಾ ಹುಡುಗರನ್ನ, ಆ ಹುಡುಗರಿಗೆ ಫಸ್ಟ್ ಮೀಟಿಂಗ್ ಕರೆದು ಈ ಮಾಹಿತಿನ ಕೊಡಿ. ಈ ಮಾಹಿತಿನ ಕೊಟ್ಟು ಕರೆಕ್ಟಾಗಿ GPS ಮಾಡಲಿ. ಆ ಬೆಳೆ ಏನೈತೆ ಅದು ಬರಲಿ, ಇಲ್ಲದೆ ಇರೋ ಬೆಳೆ ಯಾವುದು ಫೀಡ್ ಮಾಡೋದು ಬೇಡ. ಇರೋಂಥ ಬೆಳೆ ಫೀಡ್ ಮಾಡಿಬಿಟ್ರೆ ರೈತ ತಿರ್ಗಾ ತಪ್ಪುತ್ತೆ. ರೈತ ಸುಮ್ಮನೆ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಬೆಳೆ ತಿರ್ಗಾ ಸೇರಿಸ್ಕೊಂಡು ಬರೋಷ್ಟೊತ್ತಿಗೆ ಸರ್ಕಾರದಿಂದ ಸಿಕ್ಕಂಥ ಸವಲತ್ತುಗಳು ಅಲ್ಲೇ ಕಣ್ಮರೆ ಆಗಿರ್ತವೆ. ಇದನ್ನ ನೀವು ಶೀಘ್ರವೇ ಜಾರಿ ಮಾಡಿ ಅಂತೇಳಿ ತಹಸೀಲ್ದಾರ್ ನಾನು ಮನವಿ ಮಾಡ್ಕೊಂತ ಇದ್ದೀನಿ.